ಅಶ್ವಮಿತ್ ಗೌತಮ್ ಎಂಬ ಸರ್ಕಾರವನ್ನೇ ಪ್ರಶ್ನಿಸುವ 14 ವರ್ಷದ ಧೈರ್ಯಶಾಲಿ ಸಣ್ಣ ಹುಡುಗ. ये गौ भक्त नहीं है, ये तो केवल गौ भक्त होने का ढोंग करते हैं ताकि गौ के नाम से व्यूज एंड फॉलोअर्स बढ़े और इनको फंडिंग मिल सके. ಯಾರು ಈ ಅಶ್ವಮಿತ್? ಅಶ್ವಮಿತ್ ಎಂಬುದು ಸಾಮಾನ್ಯ ಹೆಸರಲ್ಲ, ಅದು ಪ್ರಶ್ನೆಗಳ ಧ್ವನಿ. ಕೇವಲ 14 ವರ್ಷದ ಈ ಹುಡುಗನಿಗೆ ರಾಜಕಾರಣ ಅಂದರೆ ಗಲಾಟೆ ಅಲ್ಲ, ಹೊಣೆಗಾರಿಕೆ. ಅವನಿಗೆ ಸರ್ಕಾರ ಅಂದರೆ ಭಯಪಡುವ ಸಂಸ್ಥೆ ಅಲ್ಲ, ಉತ್ತರ ನೀಡಬೇಕಾದ ವ್ಯವಸ್ಥೆ. ನಾವು ಮಕ್ಕಳಾಗಿದ್ದೇವೆ ಎಂದು ನಮ್ಮ ಪ್ರಶ್ನೆಗಳು ಚಿಕ್ಕವಾಗುತ್ತವೆ ಎಂದು ಅವನು ಕೇಳುತ್ತಾನೆ. ಶಾಲೆಯಲ್ಲಿ ಕಲಿತ ನಾಗರಿಕ ಪಾಠಗಳನ್ನು ಅಶ್ವಮಿತ್ ಪುಸ್ತಕದಲ್ಲೇ ಬಿಡುವುದಿಲ್ಲ. ರಸ್ತೆ, ಶಾಲೆ, ಪರಿಸರ, ಶಿಕ್ಷಣ ಇವೆಲ್ಲ ಅವನ ದಿನನಿತ್ಯದ ಪ್ರಶ್ನೆಗಳು. ಅವನು ಸರ್ಕಾರವನ್ನು ವಿರೋಧಿಸುವಾಗ ಕೂಗು ಅಥವಾ ದ್ವೇಷದಿಂದಲ್ಲ, ತರ್ಕ, ಸಂವಿಧಾನ ಮತ್ತು ಜನತಂತ್ರದ ಮೌಲ್ಯಗಳಿಂದ. ಸರ್ಕಾರ ನಮ್ಮದೇ, ಪ್ರಶ್ನೆ ಕೇಳುವುದು ದೇಶದ್ರೋಹ ಅಲ್ಲ, ಪ್ರಜಾಪ್ರಭುತ್ವದ ಕರ್ತವ್ಯ ಎಂದು ಅವನು ಸ್ಪಷ್ಟವಾಗಿ ಹೇಳುತ್ತಾನೆ. ಸಾಮಾಜಿಕ ಮಾಧ್ಯಮದಲ್ಲೋ, ಶಾಲಾ ಚರ್ಚೆಯಲ್ಲೋ ಅಥವಾ ಸಾರ್ವಜನಿಕ ವೇದಿಕೆಯಲ್ಲಿ ಅಶ್ವಮಿತ್ ಮಾತುಗಳಲ್ಲಿ ಸ್ಪಷ್ಟತೆ ಇದೆ. ಅವನು ದೊಡ್ಡ ಭಾಷಣಗಾರನಲ್ಲ, ಆದರೆ ಅವನ ಪ್ರಶ್ನೆಗಳು ದೊಡ್ಡವು. ಉತ್ತರಗಳನ್ನು ಹುಡುಕುವಾಗ ಅವನು ಕೇಳುತ್ತಾನೆ, ಶಿಕ್ಷಣವು ಎಲ್ಲರಿಗೂ ಸಮಾನವೇ? ಮಕ್ಕಳ ಭವಿಷ್ಯಕ್ಕೆ ಯಾವ ನೀತಿಗಳು ಸಹಾಯ ಮಾಡುತ್ತಿವೆ? ಅಶ್ವಮಿತ್ ಯಾವತ್ತೂ ಸರ್ಕಾರದ ವಿರುದ್ಧ ಅಲ್ಲ, ಬದಲಿಗೆ ಅಸ್ಪಷ್ಟತೆ, ನಿರ್ಲಕ್ಷ್ಯ ಹಾಗೂ ಮೌನದ ವಿರುದ್ಧ. ಆವಾಗ ಮಕ್ಕಳು ಮಾತನಾಡುವಾಗ ಅವನ ವಯಸ್ಸು ನೋಡಿ ನಾವು ಅದಕ್ಕೆ ಗೌರವ ಕೊಡ್ತೇವೆ. ಅದರ ವಿರುದ್ಧವಾಗಿ ನನ್ನ ವಯಸ್ಸು, ನನ್ನ ಮಾತು ಅದಕ್ಕೂ ತೂಕ ಇದೆ, ನನ್ನ ಪ್ರಶ್ನೆಗೂ ಒಂದು ಬೆಲೆ ಇದೆ ಅಂತ ಹೇಳಿ ಅಶ್ವಮಿತ್ ತೋರಿಸಿದ್ದಾನೆ. ಸಾಧಾರಣವಾಗಿ ಮಕ್ಕಳು ಏನಾದರೂ ಮಾತನಾಡಬೇಕಾದ್ರೆ ನೀನಿನ್ನು ಸಣ್ಣ ಹುಡುಗ, ನೀನಿನ್ನು ಸಣ್ಣ ಮಗು ಅಂತ ಹೇಳುವ ನಾವು ಇವಾಗ ಈ ಅಶ್ವಮಿತ್ ಎಂಬ 14 ವರ್ಷದ ಒಬ್ಬ ಹುಡುಗನ ಮಾತಿಂದ ಆ ಮಾತನ್ನು ನಾವು ಮರಿಬೇಕಾಗಿದೆ. ಅಶ್ವಮಿತ್ ಕತೆ ನಮಗೆ ಹೇಳುವುದೇನೆಂದರೆ, ವಯಸ್ಸು ಪ್ರಶ್ನೆ ಕೇಳುವುದಕ್ಕೆ ಅಡ್ಡಿಯಲ್ಲ. ಜಾಗೃತ ನಾಗರಿಕನಾಗಲು ಮೊದಲ ಹೆಜ್ಜೆ ಧೈರ್ಯ, ಮತ್ತು ಆ ಧೈರ್ಯ ಕೇವಲ 14 ವರ್ಷದ ಹುಡುಗನಲ್ಲೂ ಹುಟ್ಟಬಹುದು. ಶಾಕಿ ಟಾಕಿ ಸೈನಿಂಗ್ ಔಟ್.